ಇದು ಈ ವೆರೈಟಿ ಹೆಸರು ಕೆಜಿ ಗೋವಾ ಅಂತ. ಈ ಹೊಲದಲ್ಲಿ ಇವರು 2 ವೆರೈಟಿಗಳನ್ನು ಬೆಳೀತಾ ಇದ್ದಾರೆ. ಇದು ಕೆಜಿ ಗೋವಾ ವೆರೈಟಿ. ಇದು ಕೂಡ ಅಲಬಾ ಸಫೇದ್ ವೆರೈಟಿ ಕೂಡ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿದೆ. ನಾವು ನವದಗಿ ಗ್ರಾಮದಲ್ಲಿ ಇದೀವಿ. ಈ ಗ್ರಾಮ ಕಾಳಗಿ ತಾಲೂಕು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರುತ್ತೆ. BR ಕುಲಕರ್ಣಿ ಎಂಬರ ಹೊಲದಲ್ಲಿ ಇದ್ದೀವಿ ನಾವು ಇವಾಗ. ಈ ಹೊಲದಲ್ಲಿ ಇವರು ಜಾಪಳಕಾಯಿಗಳನ್ನ ಬೆಳೀತಾ ಇದ್ದಾರೆ. 3 ಎಕರೆಯಲ್ಲಿ ಟೋಟಲ್ ಹೊಲದಲ್ಲಿ ಜಾಪಳಕಾಯಿಗಳನ್ನ ಬೆಳೀತಾ ಇದ್ದಾರೆ ಇವರು. ಜಾಪಳಕಾಯಿ ವೆರೈಟಿ ಬಂದ್ಬಿಟ್ಟು ಕೆಜಿ ಗೋವಾ ಒಂದು ವೆರೈಟಿ ಇದೆ, ಅಲಬಾ ಸಫೇದ್ ಇದು ಒಂದು ವೆರೈಟಿ ಇದೆ. 2 ವೆರೈಟಿಗಳನ್ನ ಈ ಹೊಲದಲ್ಲಿ ಬೆಳೀತಾ ಇದ್ದಾರೆ ಅವರು. ಈ ಹೊಲದಲ್ಲಿ ಮೇಂಟೆನೆನ್ಸ್ ಮಾಡ್ತಕ್ಕಂಥವ್ರು ಸೋಮಶೇಖರ್ ಕಲಬುರ್ಗಿ ಅವರು ಇದ್ದಾರೆ ನಮ್ಮ ಜೊತೆಗೆ ಇವತ್ತು ಈ ಹೊಲದಲ್ಲಿ. ಇವರನ್ನು ಕೇಳಿ ತಿಳ್ಕೊಳ್ಳೋಣ ಈ ಹೊಲದಲ್ಲಿ ಏನೇನ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಮತ್ತೆ ಹಣ್ಣುಗಳೆಲ್ಲ ಹೇಗ್ ಬರ್ತಾ ಇದಾವೆ ವೆರೈಟಿಗಳು, ಮತ್ತೆ ಇದ್ರ ಮಧ್ಯದಲ್ಲೇ ತೊಗರಿ ಸಾಲುಗಳನ್ನು ಕೂಡ ಹಾಕೊಂಡಿದ್ರೆ 2 ಸಾಲುಗಳನ್ನು ಹಾಕೊಂಡಿದ್ದಾರೆ. ನೋಡೋಣ, ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಹಾಕಿದೆವು. ಸರಿಯಾಗಿ ಬರ್ತದ ಇಲ್ಲ ನೋಡೋಣ ಅಂತ ಹೇಳಿ ಹಾಕಿದೆವು. ಅದಕ್ಕೆ ಇದು ಒಂದು ಕೆಲಸನೂ ಆಗ್ಬೋದು, ಅದನ್ನೂ ಒಂದು ಕೆಲಸ ಆಗ್ಬೋದು ಅಂತ ನೋಡೋಣ ಅಂತ ಇದೊಂದು ವರ್ಷ ಹಾಕಿದೆವು. ಬಟ್ಟೆ ಹಾಕಿದಿಲ್ಲ, ಇದನ್ನ ನೋಡೋಣ ಅಂತ ಹೇಳಿ ನಾ ಬಂದ್ಮೇಲೆ ನೋಡಪ್ಪ ಇದು ಆಗ್ತದ ಇಲ್ಲ ಅಂದ್ರೆ ನಾನ್ ಕೇಳ್ದೆ, ನೋಡೋಣ ಹಾಕಂದ್ರು. ಅದಕ್ಕೆ ಹಾಕಿದೆವು. ಸರಿಯಾಗಿ ಬಂದಿದೆ, ಇದನ್ನು ಸರಿಯಾಗಿ ಬಂದ, ಅದನ್ನು ಸರಿಯಾಗಿ ಬಂದಿದೆ. ಓಕೆ, ಇದರಲ್ಲಿ ಜಾಪಳಕಾಯಿ ಬೆಳೆನೂ ಕೂಡ ಚೆನ್ನಾಗಿದೆ, ತೊಗರಿ ಬೆಳೆನೂ ಕೂಡ ಚೆನ್ನಾಗಿದೆ. ಇವೆಲ್ಲ 2 ಮೇಂಟೆನೆನ್ಸ್ ಹೇಗೆ ಮಾಡ್ತಾರೆ, ಮತ್ತೆ ನೀರ್ ಏನ್ ಹಾಕ್ತಾ ಇದಾರೆ, ಗೊಬ್ಬರ ಏನ್ ಹಾಕ್ತಾ ಇದಾರೆ, ಪ್ರತಿಯೊಂದು ಇನ್ಕಮ್ ಹೇಗಿದೆ ಎಲ್ಲ ಅವ್ರು ಕೇಳಿ ತಿಳ್ಕೊಳ್ಳೋಣ ಇವಾಗ. ಇದು ಟೋಟಲ್ ಒಂದೊಂದ್ ಎಷ್ಟು ಕೆಜಿ ವರೆಗೆ ಆಗುತ್ತೆ ಸರ್? ಇದು 1 kg ಬರ್ಬೋದು, ಅರ್ಧ kg ಬರ್ಬೋದು. ಇನ್ನೂ ಕಾಯಿ ಬರೋದು ಇನ್ನ ಬರೋದಕ್ಕಷ್ಟೇ. ಇದೊಂದು ಇನ್ನೊಂದು ವಾರ 2 ವಾರ ಅದು ಬರ್ಬೋದು. 2 ವಾರ ಬರ್ಬೋದು. ನಮ್ದು ಇವಾಗ ಪ್ರೆಸೆಂಟ್ ನಾನು ಏನ್ ನೋಡ್ತಾ ಇದ್ದೀನಿ, ಒಂದೊಂದ್ ಕಾಯಿ ½ kg, ಪಾವ್ kg ತನಕ ಇದೆ ಒಂದೊಂದ್ ಕಾಯಿಗಳು. ಇನ್ನು ಇವಾಗ ಬೆಳೆಯೋ ಹಂತದಲ್ಲಿ ಇದಾವೆ ಕಾಯಿಗಳೆಲ್ಲ. ಇನ್ನು ಒಂದ್ 20 ದಿನದಲ್ಲಿ 1 kg ವರೆಗೂ ಕಾಯಿ ಹಣ್ಣುಗಳಾಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಅವ್ರು ಹೇಳ್ತಾ ಇದ್ದಾರೆ, ಲಾಸ್ಟ್ ಟೈಮ್ ಕೂಡ ಹೇಳಿದ್ರು 1 kg ವರೆಗೆ ಆಗುತ್ತೆ ಅಂತ ಇಷ್ಟು ಮುಂಚೆನೂ ಕೂಡ. ಮತ್ತೆ ಸರ್ ಇದಕ್ಕೆ ಫರ್ಟಿಲೈಸರ್ ಏನಾದ್ರು ಹಾಕಿದ್ದಾರೆ ಇವಾಗ ಏನು ಪೈಲೆ ಒಂದ್ ಸರಿ ಹೀರೆ ಹಾಕಿದೆವು. ಈಗ ತಿರುಗಿ ಒಂದ್ ಸ್ವಲ್ಪ ಔಷಧಿ ಹೊಡೆದಿದ್ದೆವು. ಈ ಸರಿ ಹೊಡಿಬೇಕಂತಂದ್ರೆ ಜರ ಮಳೆ ಜಾಸ್ತಿ ಆಗಿದ್ದಕ್ಕೆ ಜರ ಒಂದ್ ಕಮ್ಮಿ ಆಗಿದೆ. ನೀರ್ ಬಿಡ್ಬೇಕಂದ್ರೆ ನೀರ್ ಇದು ಮಾಡಿದ್ವಿ. ಎಷ್ಟು ವರ್ಷದ ಗಿಡಗಳಿದೆ? ಇದು 6 ವರ್ಷದ ಗಿಡ ಇದೆ. 6 ವರ್ಷದ ಗಿಡ ಇದೆ. 6 ವರ್ಷಕ್ಕೆ ಹಚ್ಚಿದ್ಮೇಲೆ ಎಷ್ಟು ದಿನಕ್ಕೆ ಇಳ್ಳು ಬರೋ ಶುರು ಆಯ್ತು ಇದಕ್ಕೆ? ಇದು 1 ವರ್ಷದಲ್ಲಿ ಕಾಯಿ ಇದಾಗಿದೆ. 1 ವರ್ಷ ಹಚ್ಚಿದ್ಮೇಲೆ 1 ವರ್ಷಕ್ಕಾಗಿದೆ. 1 ವರ್ಷದಾಗ ಇದು ಮಾಡಿದಾಗ ಕಟ್ ಮಾಡಿದೇವ್ ನಾವು. ಕಾಯಿ ತಗೊಂಡಿಲ್ಲ, ಬೆಕಸಿದೆವು. ಗಿಡ ಇದು ಆಗ್ಬೇಕಂತೇಳಿ, ಇಳುವರಿ ಬರ್ಬೇಕು ಅಂತೇಳಿ ಇದು ಕಾಯಿ ಕಟ್ ಮಾಡಿದೇವು. ಇದೆಲ್ಲ ಕಟ್ ಮಾಡಿ ಕಾಯಿನೂ ತೆಗ್ದಿದ್ದೇವು. 2 ವರ್ಷ ಕಾಯಿ ತಗೊಂಡಿದ್ದೇವು. 2ನೇ ವರ್ಷ 2 ವರ್ಷ ಕಾಯಿ ತಗೊಂಡಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಕಾಯಿ ತಗೋತಾ ಇದ್ವಿ. ಇದ್ರಲ್ಲಿ ಏನಾದ್ರು ರೋಗ ಬೀಳೋದಾಗ್ಲಿ? ರೋಗ ಬೀಳುತ್ತದೆ, ಜಾಸ್ತಿ ಮಳೆ ಆದ್ರೆ ಒಂದ್ ಸ್ವಲ್ಪ ಆಗ್ಬೋದು. ನಾವು ಇದು ಮಾಡಿಲ್ಲ. ಆ ಔಷಧಿ ಹೊಡೆದ್ಮೇಲೆ ಜರ ಕಂಟ್ರೋಲ್ ಬಂದಿದೆ. ಈ ಚುಕ್ಕಿ ಪಿಕ್ಕಿ ಏನು ಇಲ್ಲ, ಕಾಯಿ ನೋಡ್ಬೋದು. ಅಂದ್ರೆ 1 ವರ್ಷನೂ ಕೂಡ ಈ ತರ ಕಾಯಿನೇ ಆಗಿಲ್ಲ ಅನ್ನೋ ತರ ಏನಿಲ್ಲ. ಇಲ್ಲ, ಕಾಯಿ ಜಾಸ್ತಿನೇ ಬಂದಿದೆ ಹೊತ್ತು ಕಮ್ಮಿ ಬಂದಿಲ್ಲ. ಈಗ ಗಿಡದಿಂದ ಗಿಡಕ್ಕೆ ಎಷ್ಟು ಹಾಕೊಂಡಿದ್ರೆ? ಗಿಡಕ್ಕೆ 5 ಫೀಟ್ ಇದೆ. 5 ಫೀಟ್ ಇದೆ. 5 ಫೀಟ್ ಹಿಂಗ್ ಸಾಲಿನ ಸಾಲಿ 14 ಫೀಟ್ ಇದೆ. 14 ಫೀಟ್. ಇದು ಟ್ರಾಕ್ಟರ್ ಹೋಗಿ ಇದು ದೊಡ್ಡ ಗಾಡಿನೂ ಹೋಗ್ಬೋದು ಅಂತ, ಸಣ್ಣ ಗಾಡಿಗೆ 2 ಸರಿ ಬರ್ಬೋದು ಅಂತ ಹೇಳಿ. ಇದರಲ್ಲಿ ಎಣ್ಣೆ ಸ್ಪ್ರೇ ಎಲ್ಲ ಕೈಯಿಂದನೇ ಮಾಡ್ತಾರ, ಟ್ರಾಕ್ಟರ್ ಇಂದ? ಇಲ್ಲ, ಕೈಲಿಂದ ಮಾಡ್ತೀವಿ. ಮಿಷಿನ್ ಇಂದ ಬಾಗಿಲು ಕಟ್ ಇದು ಮಾಡಿ ಮಿಷಿನ್ ಇಂದ ಮಾಡಿದೆವು ಇಲ್ಲಿವರೆಗೆ. ಟ್ರಾಕ್ಟರ್ಲಿಂದ ಏನ್ ಇದು ಮಾಡಲ್ಲ. ನೀವೇನ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ 2 ಸಾಲುಗಳನ್ನ ತೊಗರಿ ಒಳಗಡೆನೆ ಹಾಕೊಂಡಿದ್ದಾರೆ ಇವರು. ತೊಗರಿನೂ ಕೂಡ ಒಳಗಡೆನೆ 2 ಸಾಲುಗಳ ಮಧ್ಯದಲ್ಲಿ. ಇಷ್ಟು ಹೈಟ್ ಆಗಿದೆ. ಇದು ಹೈಟ್ ಹೋಗಲ್ಲ, ಕಟ್ ಆಗ್ಬೋದು. ಅದು ಕಟ್ ಮಾಡಿಲ್ಲ ಸರಿಯಾಗಿ. ಸ್ವಲ್ಪ ಮಧ್ಯದಲ್ಲಿ ವಾಟರ್ ಬಿಡೋಕೆ ಡ್ರಿಪ್ ಗಳನ್ನ ಹಾಕೊಂಡಿದ್ದಾರೆ. ಇದು ತೊಗರಿ ನೀರು ಬಿಡೋಕೆ ಅಂತ ಹಾಕೊಂಡಿದ್ದಾರೆ. ಮತ್ತೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 5 ಫೀಟ್ ಅಂತರ ಇಟ್ಕೊಂಡಿದ್ದಾರೆ. ಗಿಡಲಿಂದ ಗಿಡಕ್ಕೆ ಹತ್ತಬಾರ್ದು ಅಂತೇಳಿ ಗಿಡಕ್ಕೆ 5 ಫೀಟ್. ಇನ್ನು ಇವಾಗ ಈ ಗಿಡಕ್ಕೆನ ಫಲ ಹತ್ತೋ ಹಂತದಲ್ಲಿದೆ. ಇನ್ನು ಪೂರ್ತಿಯಾಗಿ ಹಣ್ಣುಗಳೇನು ಹತ್ತಿಲ್ಲ. ಇನ್ನು ಕೆಲವೊಂದು ಜಾಗದಲ್ಲಿ ಹತ್ತೋ ಹಂತದಲ್ಲಿದೆ.
ಅಲ್ಲಿ ಹೋಗಿದ್ರ ನೋಡ್ತಾ ಇದ್ರಬಹುದು ನೀವು ಇವಾಗ ಹೊಸಳಿ ಎಲ್ಲ ಎಷ್ಟು ಚೆನ್ನಾಗಿ ಹತ್ಕೊಂಡಿದ್ದೇವ ಅಂತ. ಬಟ್ ಈ ಗಿಡಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಆಗಿಲ್ಲ, ಯಾಕಂದ್ರೆ ಒಳಗಡೆ ತೊಗರಿ ಹಾಕಿದ್ದಾರಲ್ಲ, ಆ ಕಾರಣದಿಂದ ಸ್ವಲ್ಪ ಕಾಯಿ ಎಲೆಗಳು ಸ್ವಲ್ಪ ಅರ್ಶಿಣ ಕಲರ್ ಕಾಣ್ತಾ ಇದ್ದಾವೆ. ಸ್ವಲ್ಪ ಗಾಳಿ ಆಡಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲೊಬ್ಬ ಇದು ಇಲ್ಲಿದೆ ನೋಡಿ, ಇದು ವೆರೈಟಿ ಇದಾಗ ವೆರೈಟಿ ಇಳುವರಿ ಭಾರಿ ಬರ್ತೈತಿ ಕಾಯಿ. ಕಾಯಿ ಎಲ್ಲ ದಮ್ಮದ ಕರೆಕ್ಟ್ ಚಲೋ. ಇನ್ನ ಕಮ್ ದಮ್ಮ ಆಗ್ತಾವ ಇದು ಕಾಯಿ. ಒಂದೊಂದ್ ಪಾವ್ ಕೆಜಿ ತನ ಆತಿರೋದು ಕಾಯಿ. ಒಂದ್ ಕಾಯಿ 2 ಕಾಯಿ ಕಲ್ತು 1 ಕಿಲೋ. 2 ಕಾಯಿ ಕಲ್ತ್ರೆ 1 ಕೆಜಿ. 1 ಕೆಜಿ ಕಮ್ಮ ಅಲ್ಲಿ. ಹಾ ಈಗ ಇಲ್ಲಿದೆ ಅಲ್ಲ, ಇದು ಕೆಜಿ ಗೋವಾ ವೆರೈಟಿ ತಳಿ. ಇದು ಅದು ಅಲ್ಲಿ ಒಂದೊಂದ್ ಕಾಯಿನೇ 1 ಕೆಜಿ ವರೆಗೂ ಆಗುತ್ತೆ ಇದು. 1 ಕೆಜಿ ಮೇಲೆ ಸ್ವಲ್ಪ ಕಮ್ಮಿ ಹೆಚ್ಚು. ಇದು ಇನ್ನ ದಪ್ಪ ಆಗ್ತಾ. ಇಲ್ಲಿದೆ ಐತೆ, ಇದನ್ನ ಗಿಡ ತೋರಿಸ್ತೆ ಅದಕ್ಕೆ. ಇದರಲ್ಲಿ 2 ತಳಿ ಹಾಕಿದ್ದಾರೆ ಅಂತ ಹೇಳಿದಿವಲ್ಲ, ಇದು ಇನ್ನೊಂದ್ ತಳಿ ಇದೆ. ಇದನ್ನು ಕೆಜಿ ಗೋವಾ ವೆರೈಟಿ. ಕೆಜಿ ಗೋವಾನೆ ಈ ಕಡೆಯಿಂದೆಲ್ಲ ಅಷ್ಟು. ಇದೆಲ್ಲಷ್ಟು ಕೆಜಿ ಗೋವಾನೇ ಇವೆ. ಅಲಬಾ ಸಫೇದ್ ವೆರೈಟಿ ಕೂಡ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಕಾಯಿ ಕೂಡ ಫುಲ್ ಹೈ ಆಗಿಲ್ಲ, ಇನ್ನ ಬರಬರಿ ನೀರೆಲ್ಲ. ಇನ್ನ ಇದು ಕಾಯಿಗೆ ಬಂದಿಲ್ಲ, ಇದು ಇನ್ನ ಹಣ್ಣು ಆಗ್ತಾ ಇಲ್ಲ, ಇನ್ನ ಬೆಳೆಯೋ ಮೂಡಲ್ಲೇ ಇದೆ. ಮೂಡಲ್ಲಿದೆ. ಇನ್ನ ಕಾಯ್ದು ದಪ್ಪ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಒಂದು ಕಾಯಿ ಇದನ್ನು ಕೂಡ 1 ಕೆಜಿ ವರೆಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ಬೋದು ನೀವು ಇಲ್ಲೆಲ್ಲ ಸರಿಯಾಗಿ ಮೇಂಟೈನ್ ಆಗಿಲ್ಲ. ಇವಾಗ ಇನ್ನೂ ಮೇಂಟೈನ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ, ಯಾಕಂದ್ರೆ ನೀರ್ ಕಮ್ಮಿ ಆಗಿದೆ, ಅದಕ್ಕಾಗಿ ತೊಗರಿ ಹಾಕೊಂಡಿದ್ದಾರೆ ಅವರು. ನೀವು ನೋಡ್ಬೋದು ಇಲ್ಲಿ ಇದ್ರ ಮಧ್ಯದಲ್ಲಿ ತೊಗರಿನ ಹಾಕೊಂಡಿದ್ದಾರೆ ಅವರು. ಮತ್ತೆ 2 ಬರ್ಬೋದು, ನೋಡೋಣ ಅಂತ ಚೆಕ್ ಮಾಡಿ ಇದು ಹಾಕಿದೀವಿ. ಇದೇ ವರ್ಷ ಹಾಕಿರೋದು ಇದಕ್ಕೆ. ಇದು 1 ವರ್ಷ ಹಾಕಿದೆ ನೋಡಿದ. ಬಟ್ ತೊಗರಿನೂ ಕೂಡ ತುಂಬಾನೇ ಚೆನ್ನಾಗಿದೆ, ಕಾಯಿನೂ ಕೂಡ ಜಾಪಳನು ಕೂಡ ತುಂಬಾ ಚೆನ್ನಾಗಿವೆ ಇದರಲ್ಲಿ.